ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಯಿಂದ ಇನ್ನೇನು ಊರಿಗೆ ಹೊರಡ್ಬೇಕಿತ್ತಲ್ಲ, ಅದಕ್ಕೆ ಬೇಗನೆ ಎಲ್ಲ ಹೊರಟ್ವಿ. ನನ್ನ ಮಗಳಂತೂ ಹೊರಟಾಗ ಹಠ ಮಾಡ್ತಾಳೆ, ಇಲ್ಲಿದ್ದರೆ ಅಲ್ಲಿಗೆ ಬರೋಕೆ ಹಠ ಮಾಡ್ತಾಳೆ, ಅಲ್ಲಿದ್ದರೆ ಇಲ್ಲಿಗೆ ಬರೋಕೆ ಹಠ ಮಾಡ್ತಾಳೆ. ಆ ರೀತಿ ಆಗೋಗಿದೆ. ಅಲ್ಲಿಂದ ನಾವು ಹೊರಟಾಗ ನಮ್ಮಮ್ಮ ಅಲ್ಲಿಂದ ಮನೆ ಹತ್ರದಿಂದ ಎಲ್ಲ ಹೊರಟು ಅಲ್ಲಿಂದ ನನ್ನ ತಂಗಿ ಕರ್ಕೊಂಬಂದಿದ್ವಿ. ಏಕೆಂದರೆ ಮಧ್ಯಾಹ್ನ ಟೈಮು ಆಟೋ ಸಿಗೋಲ್ಲ ಅಂತೇಳಿ ಅವಳನ್ನೇ ಕರ್ಕೊಂಬಂದು ಅವಳೇ ಬಿಟ್ಟು ಬರ್ತೀನಿ ಅಂತೇಳಿ ಬಂದಿದ್ಲು. ಬಂದು ನಮ್ಮೂರ ಹತ್ರನೇ ಬಿಟ್ಟಳು. ಯಾಕೆಂದರೆ ಅಷ್ಟೊತ್ತಿಗೆ ನಮ್ಮ ಕಂದ ಬಂದಷ್ಟೇ ಕಂದನ ಜೊತೆ ಹೊರಟ್ವಿ. ಅವಳು ನಮ್ಮನ್ನ ಅಲ್ಲೇ ಅರ್ಧದಲ್ಲೇ ಡ್ರಾಪ್ ಮಾಡಿ ಊರಿಗೆ ಅಂತೇಳಿ ರಿಟರ್ನ್ ಮತ್ತೆ ಹೊರಟು. ಅಲ್ಲಿಂದ ಹೊರಡ್ತಿದ್ದಂಗೆ ಮತ್ತೆ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಲ್ಲಿಗೆ ಬರ್ತಿದ್ದಂಗೆ ಮತ್ತೆ ಫಂಕ್ಷನ್ನಿಗೆ ಅಂತೇಳಿ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನೈಟು ಸ್ವಲ್ಪ ಟೌನಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅರಸೀಕೆರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅರಸೀಕೆರೆಗೆ ಹೊರಟ್ವಿ. ನಾನು ನಮ್ಮ ಹಸ್ಬೆಂಡು ಮನೆ ಹತ್ರ ಬಂದವರು ಇದ್ದವರು ಮತ್ತೆ ನೈಟ್ ಹೊರಟ್ಬಿಟ್ವಿ. ಈಗೇನೋ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಏನೋ ಕೆಲಸ ಇದೆ ಅಂತೇಳಿ. ಅದರಲ್ಲಿ ಬೇರೆ ನನ್ನ ಮಗಳು ಗಾಡಿ ಓಡಿಸ್ತೀನಿ ಅಂತ ಈಗ ಎಕ್ಸ್ಲೇಟರ್ ಓಡಿಸೋದು ಕಲ್ತ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಓಡಿಸ್ತೀನಿ ಅಂತ ಹಠ ಮಾಡೋದೊಂದು ಕಲ್ತ್ಬಿಟ್ಟಿದ್ದಾಳೆ. ಬೈಕಲ್ಲಿ ಕೂರ್ಸೋಕ್ಕೆ ಭಯ ಆಗುತ್ತೆ. ಮುಖನೂ ತಲೆದಲ್ಲಿ ಏನಿಲ್ಲ, ಬಂದು ಮಲಗಿದ್ದಾರೆ ಹಂಗೆ ಇದು. ಅದಾದಮೇಲೆ ಒಂದು ಶಾಪ್ಗೆ ಹೋಗಿದ್ವಿ. ಶಾಪಲ್ಲಿ ಏನೇನೋ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದ್ವಿ. ಸುಮ್ಮನೆ ಹೋಗಿದ್ವಿ, ಹಾಗೆ ತೊಗೊಂಡು ಹೂವು ಎಲ್ಲ ತೊಗೊಂಡು, ಬೆಳಗ್ಗೆ ಪೂಜೆ ಇರೋದ್ರಿಂದ ಹೂವೆಲ್ಲ ತೊಗೊಂಡು ನನ್ನ ಮಗಳು ಬೇಕಮ್ಮ ಗುಳ್ಳೆ ಬಿಡೋದು ಅಂತೇಳಿ ಆಮೇಲೆ ಅದನ್ನು ತೊಗೊಂಡು ಅಲ್ಲಿಂದವ ಗೋಬಿ ಬೇಕು ಅಂದ್ಲು. ಆಮೇಲೆ ಗೋಬಿನೂ ಕೂಡಿಸ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸುಮ್ಮನೆ ಹೋಗ್ಬಿಟ್ಟು ಶಾಪ್ ಮಾಡ್ಕೊಂಬಂದಿದ್ದು. ಆಮೇಲೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ತಿಂಡಿಗೆಲ್ಲ ಹೆಚ್ಕೊತಾ ಇದ್ದೆ. ಯಾಕೆಂದರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ, ಬೇಗನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ರೊಟ್ಟಿಗೆ ಫಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಜಾಸ್ತಿ ಮಾಡಿರಲಿಲ್ಲ, ಬರೀ ಕಾಯಿ, ಕೊತ್ತಂಬರಿ ಮತ್ತು ಕಡಲೆ ಬೀಜ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಹಾಕತ್ತಾ ಇದ್ದೆ ಫ್ರೈ ಮಾಡ್ಕೊಳಕ್ಕೆ. ಅಷ್ಟರೊಳಗೆ ಬಿಸಿನೀರಿಗೆ ಇಟ್ಕೊಂಡಿದ್ದೆ. ಯಾಕೆಂದರೆ ಅಕ್ಕಿ ರೊಟ್ಟಿ ಮಾಡಬೇಕಂದ್ರೆ ಬಿಸಿನೀರು ಕಾಯಿಸ್ಕೋಬೇಕು. ಚೆನ್ನಾಗಿ ಕುದಿಯೋ ಥರ ಕಾಯಿಸ್ಕೊಂಡ್ರೇ ಚೆನ್ನಾಗಿ ಬರೋದು. ಹಾಕ್ಬಿಟ್ಟು ಅದನ್ನೆಲ್ಲವ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಆವಾಗ ಚೆನ್ನಾಗಿ ಬರ್ತದೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬಿಸಿ ಹೊಗೆ ಬರ್ತಿತ್ತು. ಸುಮ್ಮನೆ ಹಿಂಗೆ ಅಂದರೆ ಸಾಕು, ಉಂಡೆ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಕುದಿಯೋ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ರೊಟ್ಟಿ ತೊಟ್ಟೋಕ್ಕೆ ಬರೋಲ್ಲ, ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ಬೇಗನೆ ಎಲ್ಲ ಮಾಡ್ಕೊಬಿಟ್ಟು ತಿಂಡಿ ರೆಡಿ ತಿಂದ್ಬಿಡೋಣ, ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ನೀರು ಕಾಯ್ಕೊಂಡಿದ್ದೆ. ಕಲ್ಸೋಕ್ಕೆ ಆಗ್ತಿಲ್ಲ, ಅಷ್ಟೂ ಬಿಸಿ ಅಂದರೆ ಬಿಸಿ ಇದ್ದಿದ್ದು. ಆಮೇಲೆ ನಿಧಾನಕ್ಕೆ ಹಂಗೆ ಕಲಿಸ್ಕೊಂಡು ಉಂಡೆ ತಟ್ಟಕ್ಕೆ ಬಂತಲ್ಲ ಅಂತ ಹೇಳ್ಬಿಟ್ಟು ಉಂಡೆ ಎಲ್ಲ ಕಟ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಂಡೆ. ಫುಲ್ಲೆಲ್ಲ ಚೆನ್ನಾಗಿ ಬಂದಿತ್ತಲ್ಲ. ಆಮೇಲೆ ಆಯಿಲ್ ಶೀಟೆಲ್ಲ ತೊಗೊಬಿಟ್ಟು ಆಯಿಲ್ ಪೇಪರ್ ಆದಮೇಲೆ ಬೇಗ ತೊಟ್ಕೊಂಡೆ. ಯಾಕೆಂದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ರಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ರೇ ಬರೋದು, ಇಲ್ಲಾಂದರೆ ರೊಟ್ಟಿ ಹಂಗಂಗೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಬಿಟ್ರೆ ಒಳ್ಳೆ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಅಂತೂ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಈ ಸರಿ ಸೂಪರಾಗಿ ಬಂದಿತ್ತು. ಸಬ್ಬಸಿಗೆ ಸೊಪ್ಪು ಒಂದಿರಲಿಲ್ಲ, ಅದೊಂದು ಹಾಕಿದರೆ ಸಿಕ್ಕಾಪಟ್ಟೆ ಟೇಸ್ಟಾಗಿರೋದು. ಮತ್ತು ಒಡೆದೋಗಲ್ಲ, ಏನೂ ಇಲ್ಲ. ಅಂದರೆ ಬಿಸಿದನ್ನೇ ತೊಟ್ಕೋಬೇಕು. ಸ್ವಲ್ಪ ತಣ್ಣನೆ ಇದಾಗ್ಬಿಟ್ರೆ ತೊಟ್ಟೋ ಅಷ್ಟೊತ್ತಿಗೆ ಫುಲ್ ಇದಾಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ನೋಡ್ರಿ, ಆಮೇಲೆ ಹಂಚಿ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬಾಯಿ ಮುಚ್ಚಾರ ಬೇಯಿಸ್ಕೋಬೋದು, ಇಲ್ಲಾಂದರೆ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೋದು. ನಾನು ಒಂದೊಂದು ಟೈಮ್ ನೀರು ಹಾಕೊಂಡು ಬೇಯಿಸ್ಕೊತೀನಿ, ಒಂದೊಂದು ಟೈಮ್ ಎಣ್ಣೆ ಹಚ್ಬಿಟ್ಟು ಬೇಯಿಸ್ಕೊತೀನಿ. ಯಾಕೆಂದರೆ ಚೆನ್ನಾಗಿ ಬರುತ್ತೆ. 2 ಟೈಮ್ ಮಾಡಿದ್ರು ಚೆನ್ನಾಗಿ. ಒಲೆಯಲ್ಲಿ ಬೇಯಿಸ್ಬೇಕಾದ್ರೆ ನೀರು ಹಾಕಿ ಬೇಯಿಸಿದ್ರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿರುತ್ತೆ ಮಾತ್ರ. ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಗ್ಯಾಸ್ಗಿಂತ ಒಲೆಯಲ್ಲಿ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಈಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ನೋಡಿರಿ ರೊಟ್ಟಿ ಹೆಂಗಿದ್ದಾವೆ. ಜಸ್ಟ್ ಅವಾಗ ತಾನೇ ತಿಂಡಿ ತಿಂದ್ಬಿಡೋಣ ಅಂತ ಕೂತಿದ್ದೀರ. ಅಲ್ಲೇ ನನ್ನ ಮಗಳು ಪರಿಸ್ಥಿತಿ ನೋಡ್ರಿ ಹೆಂಗೆ, ಯಾವ ರೀತಿ ಮಾಡೋಕ್ಕೆ ಎಲ್ಲದನ್ನೂ ಒಂದು ಕಡೆಯಿಂದ ಎಳೆದ್ಬಿಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಏನಿದ್ರೂ ಬಿಡೋಲ್ಲ, ಎಲ್ಲ ಫುಲ್ ಎಳೆಯೋದೆ. ಏನು ಮಾತೇ ಕೇಳೋಲ್ಲ, ಮುಗಿಸ್ಕೊಂಬಿಟ್ಟು ಕೂತ್ಕೋತಾಳೆ. ಹೇಳಿದ್ರೆ ಸಾಕು.
ನೋಡಿರಿ ಅದಾದಮೇಲೆ ನಮ್ಮ ಬಿಂದು ಬಂದ್ಬಿಟ್ಟು ಕೇಕೆಲ್ಲ ತೊಗೊಂಬಂದಿದ್ಲು. ಕೇಕೆಲ್ಲ ತಿಂದ್ಬಿಟ್ಟು ಅಲ್ಲಿ ಡೈರಿ ಮಿಲ್ಕ್ ಎಲ್ಲ ತೊಗೊಂಬಂದಿದ್ಲು. ಡೈರಿ ಮಿಲ್ಕ್ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೊರಟ್ವಿ. ಏಕೆಂದರೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರನೇ ಹೊರಟ್ವಿ. ಬೇಗ ಹೋಗ್ಬಿಟ್ಟು ಅಲ್ಲೆಲ್ಲ ಟೋಕನ್ ಎಲ್ಲ ತೊಗೊಂಡು ಅಲ್ಲಿಂದ ನಮ್ಮ ಕಂದನ ಹತ್ರ ಬಂದ್ಬಿಟ್ಟು ಅಲ್ಲೆಲ್ಲ ಡಾಕ್ಟ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಇಲ್ಲೆಲ್ಲ ಆಟ ಆಡ್ಕೊಂಡು ಹೋದರೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಪಾಪುನ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡ್ಸೋಣ ಅಂತೇಳಿ ರೈಲ್ವೆ ಸ್ಟೇಷನ್ ಪಾರ್ಕಿಗೆ ಬಂದ್ವಿ. ಪಾರ್ಕ್ ತುಂಬ ಚೆನ್ನಾಗೇನಿಲ್ಲ, ಆದರೆ ಸ್ವಲ್ಪ ಪರವಾಗಿಲ್ಲ. ಪಾರ್ಕು ನಾರ್ಮಲಾಗೈತೆ, ಚೆನ್ನಾಗಿದೆ, ಕ್ಲೀನಾಗಿದೆ ಪಾರ್ಕ್ ಮಾತ್ರ. ಅಲ್ಲಿಂದ ಮತ್ತೆ ಹಾಸ್ಪಿಟಲ್ ಹತ್ರ ಹೋದ್ವಿ. ಯಾಕೆಂದರೆ ಇಲ್ಲಿ ಟೋಕನ್ ನಂಬರು ನಾವು ಎಷ್ಟು ಬೇಗ ತೊಗೊಂಡ್ರು 8 ಗಂಟೆ 9 ಗಂಟೆ ಆಗುತ್ತೆ. ಬ್ಲಡ್ ರಿಪೋರ್ಟ್ನೆಲ್ಲ ಇಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಸ್ವಲ್ಪ ತೋರಿಸ್ಕೊಂಡು ಅಲ್ಲಿಂದ ಮತ್ತೆ ಸೀದಾ ಮನೆ ಕಡೆ ಹೊರಟ್ವಿ. ಬಂದು ಮಲ್ಕೊಂಡು ಮತ್ತೆ ವೀಡಿಯೋಸ್ ಮಾಡಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ದಿನ ನಮ್ಮ ಬಿಂದು ಊರಿಗೆ ಹೊರಟ್ಲು. ಏಕೆಂದರೆ ಅವಳು ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಊರಿಗೆ ಹೊರಟ್ಲು. ಅವಳು ಬಾಯ್ ಮಾಡ್ತಾಯಿದ್ಲು, ನನ್ನ ಮಗಳು ಮುತ್ತು ಕೊಡ್ತಾಯಿದ್ಲು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಜೈ ಆಂಜನೇಯ. ಬಾಯ್.